ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಫೆಬ್ರವರಿ 7ರಿಂದ T20 ವರ್ಲ್ಡ್ ಕಪ್ ಆರಂಭ ಆಗ್ತಾ ಇದೆ. ಭಾರತ ತಂಡವನ್ನು ಕೂಡ ನಿನ್ನೆ ಯಾರ್ಯಾರು ತಂಡದ ನಾಯಕ ಆಗಿರ್ತಾರೆ, ಯಾರು ಉಪನಾಯಕ ಆಗಿರ್ತಾರೆ, ತಂಡದಲ್ಲಿ ಯಾರು ಅದ್ಭುತವಾದಂತಹ ಬ್ಯಾಟ್ಸ್ಮನ್ಗಳಿರ್ತಾರೆ, ಅದ್ಭುತವಾದಂಥ ಆಲ್ರೌಂಡರ್ ಇರ್ತಾರೆ, ಅದ್ಭುತವಾದಂತಹ ಬೌಲರ್ಗಳಿರ್ತಾರೆ ಎನ್ನುವಂಥ ನಿಟ್ಟಿನಲ್ಲಿ ಆಯ್ಕೆ ಸಮಿತಿ ಕೂಡ ನಿನ್ನೆ ಒಂದು ಅಂದರೆ ಯಾರ್ಯಾರು ಇರ್ತಾರೆ ಎನ್ನುವಂಥ ನಿಟ್ಟಿನಲ್ಲಿ ಕೂಡ ತಂಡ ಪ್ರಕಟ ಆಗಿದೆ. ಜೊತೆಗೆ ಬಲಿಷ್ಠ ಬ್ಯಾಟ್ಸ್ಮನ್ನು, ಬಲಿಷ್ಠ ಬೌಲರ್ಗಳನ್ನು ಕೂಡ ಕೈ ಬಿಟ್ಟಿರುವಂಥ ಕೆಲಸ ಆಗಿದೆ. ಈ ಮೂಲಕವಾಗಿ ತಂಡ ಅತ್ಯುತ್ತಮವಾಗಿದೆಯಾ ಅಥವಾ ಕಳಪೆ ಇರುವಂಥವ್ರನ್ನ ಯಾರನ್ನಾದರೂ ಹಾಕ್ಕೊಂಡಿದ್ದಾರಾ, ಕ್ರಿಕೆಟ್ ಅಭಿಮಾನಿಗಳು ಏನು ಹೇಳ್ತಾರೆ ಈ ಒಂದು ವಿಚಾರವಾಗಿ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಪ್ರಶ್ನೆಗಳನ್ನು ಕೇಳ್ತಾ ಹೋಗೋಣ. ಯಾರು ಉತ್ತಮವಾದಂಥ ಬ್ಯಾಟ್ಸ್ಮನ್ ಇದ್ದಾರೆ, ಯಾರು ಉತ್ತಮವಾದಂಥ ಬೌಲರ್ ಇದ್ದಾರೆ, ಯಾರು ಉತ್ತಮವಾದಂಥ ಆಲ್ರೌಂಡರ್ ಇದ್ದಾರೆ, ಒಟ್ಟಾರೆಯಾದಂಥ ಟೀಮ್ ಪ್ರಕಟ ಆಗಿರುವಂಥ ಟೀಮ್ ಹೇಗಿದೆ ಎನ್ನುವಂಥ ನಿಟ್ಟಿನಲ್ಲಿ ಕ್ರಿಕೆಟ್ ಅಭಿಮಾನಿಗಳನ್ನು ಕೇಳ್ತಾ ಹೋಗೋಣ ಬನ್ನಿ. ಹೇಳೋಕ್ಕಾಗಲ್ಲ, ಫಾರ್ಮಿಗೆ ಬಂದಿದ್ರು ಬರ್ತಾಯಿದ್ರು, ಬಟ್ ಬಿಟ್ಟಿರೋ ತಂಪು ಒಂದು ಇನ್ನೊಬ್ಬರನ್ನ ಜೈಸ್ವಾಲ್ನ ಬಿಟ್ಟಿದ್ದಾರಲ್ಲ, ಜೈಸ್ವಾಲ್ನ ಬಿಟ್ಟಿದ್ದಾರೆ, ಜೈಸ್ವಾಲ್ನ ಇಬ್ಬರಲ್ಲಿ ಒಬ್ಬರನ್ನ ಆಡಿಸ್ಬೋದಾಗಿದೆ ಅಂತ ನಮ್ಮ ಅಭಿಪ್ರಾಯ. ಶುಭ್ಮನ್ ಗಿಲ್ ಅದ್ಭುತವಾದಂಥ ಬ್ಯಾಟ್ಸ್ಮನ್ ಹೌದು, ಬಟ್ ಈ ಇದರಲ್ಲಿ ಫಾರ್ಮಲ್ಲಿ ಇಲ್ಲ ಅಂದ್ಬಿಟ್ಟು ಅವ್ನಿಗೆ ಇದು ಮಾಡಿದ್ದಾರೆ. ಬಟ್ ಒಳ್ಳೆ ಬ್ಯಾಟ್ಸ್ಮನ್ನು ನೆಕ್ಸ್ಟ್ ಫಾರ್ಮಿಗೆ ಬರ್ತಿದ್ರು. ಒಂದೇ ಟೂರ್ನಮೆಂಟ್ಗೆ ತೆಗೆಯುವಂತ ಸರಿನಾ? ಇಲ್ಲ, ಸರಿ ತಪ್ಪದು. ಹೌದು, ತುಂಬ ಜನಕ್ಕೆ ಆ ಥರ ಚಾನ್ಸ್ ಕೊಟ್ಟಿದ್ದಾರೆ, ಬಟ್ ಇದು ಏನಂತ ನನಗೂ ಅರ್ಥ ಆಗಲಿಲ್ಲ. ಟೋಟಲ್ ಸೆಲೆಕ್ಷನ್ ಹೇಗಿದೆ ಸರ್ ಟೀಮ್? ಟೋಟಲು ಒಂದು 80% ಓಕೆ ಅನಿಸುತ್ತೆ. ವರುಣ್ ಚಕ್ರವರ್ತಿ ನಮ್ಮ ಬೀದರ್ ಹುಡುಗ, ನಂಬರ್ 1 T20 ಬೌಲರ್, ಅಂದ್ರೆ T20 ಬೌಲರ್ ಆಗಿದ್ದಾನೆ. ಶ್ರೇಯಾಂಕ ಕೂಡ ಪಡ್ಕೊಂಡಿದ್ದಾನೆ. ವರುಣ್ ಚಕ್ರವರ್ತಿ ಬಗ್ಗೆ ಏನು ಹೇಳ್ಬೋದು? ವರುಣ್ ಚಕ್ರವರ್ತಿ ಸೂಪರ್ ಬೌಲರ್. ಅವನು ಇದ್ದಾನೆ ಟೀಮಲ್ಲಿ. ಅವ್ರು ಇದಾರಲ್ಲ, ಒಂದು ಕೈ ಜಾಸ್ತಿ ಇದ್ದಂಗೆ ಅನ್ಸುತ್ತೆ. ವರುಣ್ ಚಕ್ರವರ್ತಿ ಓಕೆ, ಅವ್ರ ಸೆಲೆಕ್ಷನ್ ಮಾಡಿ ತುಂಬ ಇಷ್ಟ ಆಗುತ್ತೆ. ಟೋಟಲ್ ಟೀಮ್ ಸರ್ ಏನು ಹೇಳ್ಬೋದು? ಓಕೆ, ಟೋಟಲ್ ಟೀಮ್ 90% ಓಕೆ ಅನ್ಸುತ್ತೆ ನನಗೆ. ಮೊನ್ನೆ ಸೆಲೆಕ್ಷನ್ ಆಗಿದೆ T20 ವರ್ಲ್ಡ್ ಕಪ್ಗೆ. ಫೆಬ್ರವರಿ 7ರಿಂದ ಆರಂಭ ಆಗ್ತಾ ಇದೆ. ಟೀಮ್ ಹೇಗಿದೆ ಸರ್? ಟೀಮ್ ಚೆನ್ನಾಗಿದೆ. ಆ್ಯಕ್ಚುಲಿ ಶುಭಮನ್ ಗಿಲ್ ಇರಲಿಲ್ಲ, ಅವ್ರಿಗೆ ವೈಸ್ ಕ್ಯಾಪ್ಟನ್ ಮಾಡಿ ಸೇರಿಸ್ಕೊಂಡ್ರು ಅಷ್ಟೇ. ಬಟ್ ಆ್ಯಕ್ಚುಲಿ ಮುಂಚೆನೇ ಚೆನ್ನಾಗಿತ್ತು. ಇವರು ಶುಭಮನ್ ಗಿಲ್ ಬಂದಿದ್ರೆ ಡಿಸ್ಟರ್ಬ್ ಆಯ್ತು ಆ್ಯಕ್ಚುಲಿ. ಇವಾಗ ಮತ್ತೆ ತೆಗ್ತಾ ಇದ್ದಾರೆ, ಇವಾಗ ಮತ್ತೆ ಕರೆಕ್ಟಾಗಿದೆ. ಸ್ಯಾಮ್ಸನ್ ಆ್ಯಕ್ಚುಲಿ 2 ಸೆಂಚುರಿ ಹೊಡೆದವರು. ಸಂಜು ಸ್ಯಾಮ್ಸನ್ನು ಆ್ಯಕ್ಚುಲಿ ಚೆನ್ನಾಗಿ ಆಡ್ತಾಯಿದ್ರು. ಇವ್ರು ಬಂದಿದ್ದಕ್ಕೆ ಎಲ್ಲಾರ್ದು ಡಿಸ್ಟರ್ಬ್ ಆಯ್ತು. ಅವ್ರದ್ದು ಜಿತೇಶ್ ಶರ್ಮಾ, ಅವ್ರು ಬಂದಿದ್ದಕ್ಕೆ ಜಿತೇಶ್ ಶರ್ಮಾ ಬಂದು ಇವಾಗ ಬೇಕಾಗಿಲ್ಲ. ಜಿತೇಶ್ ಶರ್ಮಾ ಬೇಕಾಗಿಲ್ಲ. ಈಶಾನ್ ಕಿಶನ್ ನೋಡಿ 2 ಸೆಂಚುರಿ ಹೊಡೆದವ್ರೆ ಇದರಲ್ಲಿ, ಡೊಮೆಸ್ಟಿಕ್ ಕ್ರಿಕೆಟಲ್ಲಿ 2 ಸೆಂಚುರಿ ಹೊಡೆದವ್ರು. ಅವರಿಗೆ ಕೊಡಲೇಬೇಕು ಆ್ಯಕ್ಚುಲಿ ತುಂಬ ಒಳ್ಳೆ ಸೆಲೆಕ್ಷನ್. ಅದರಲ್ಲಿ ಒಳ್ಳೆ ಸ್ಕೋರು, 2 ಸೆಂಚುರಿ, ಒಂದು 47 ಎಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಅವ್ರನ್ನ ಆಚೆ ಇಡಂಗೆ ಇಲ್ಲ, ಚೆನ್ನಾಗಿದೆ, ಕರೆಕ್ಟಾಗಿದೆ ಇವಾಗ. ಆ್ಯಕ್ಚುಲಿ ಶುಭಮನ್ ಗಿಲ್ದೇ ಪ್ರಾಬ್ಲಮ್. ಯಾರ ಮೇಲೆ ಹೋಪ್ ಇಟ್ಕೊಂಡಿದ್ರು ಸರ್ ಈ ಸರಿ? ಯಾರು ಬ್ಯಾಟಿಂಗ್ ಉತ್ತಮವಾದಂಥ ಆಟ ಆಡ್ತಾರೆ? ಆ್ಯಕ್ಚುಲಿ ಎಲ್ಲ ಚೆನ್ನಾಗಿ ಆಡ್ತಾಯಿದ್ದಾರೆ, ಒಳ್ಳೆ ಬ್ಯಾಟಿಂಗ್ ಇದೆ, ಎಕ್ಸ್ಪ್ಲೋಸಿವ್ ಬ್ಯಾಟಿಂಗ್ ಇದೆ. ಅಕ್ಷರ್ ಪಟೇಲ್ವರೆಗೂ, ಹಾರ್ದಿಕ್ ಪಾಂಡ್ಯ ಎಲ್ಲ ಚೆನ್ನಾಗಿದೆ. ಈ ನಮ್ಮ ಸೂರ್ಯ ಸ್ವಲ್ಪ ಚೆನ್ನಾಗಿ ಆಡ್ಬೇಕಷ್ಟೇ. ಸೂರ್ಯ ಒಬ್ಬರು ಚೆನ್ನಾಗಿ ಆಡ್ಬಿಟ್ರೆ, ಫಾರ್ಮ್ಗೆ ಬಂದ್ಬಿಟ್ರೆ ಸೂಪರ್. ಸೂರ್ಯಕುಮಾರ್ ಅವರು ನೋಡಿ ಎಲ್ಲ ಮಿಡ್ ಆಫು, ಆಮೇಲೆ ಅವ್ರದ್ದೊಂದು ಫೇವ್ರೇಟ್ ಶಾಟ್ ಇದೆ, ಅದು ಹೊಡಿಯಕ್ಕೆ ಹೋಗ್ತಾರೆ, ಅದಕ್ಕೆ ಔಟ್ ಆಗ್ತಾ ಇದ್ದಾರೆ. ಹೌದು, ಅದು ಸ್ವಲ್ಪ ಕರೆಕ್ಟ್ ಮಾಡಿಕೊಂಡ್ರೆ, ಮೊನ್ನೆ ಆ್ಯಕ್ಚುಲಿ ಹೇಳಿರ್ತಾರೆ, ಇವಾಗ ಸರಿ ಮಾಡ್ಕೋಬೋದು. ನ್ಯೂಜಿಲೆಂಡ್ ಮೇಲೆ ಒಂದು ಸೀರೀಸ್ ಇದೆ, ಅದರಲ್ಲಿ ಸರಿ ಮಾಡಿಕೊಂಡ್ರೆ ವರ್ಲ್ಡ್ ಕಪ್ಗೆ ಕರೆಕ್ಟಾಗಿರುತ್ತೆ. ಒಳ್ಳೆ ಒಳ್ಳೆ ಹರ್ಷ್ದೀಪು ಚೆನ್ನಾಗಿದೆ, ಬುಮ್ರಾ ಹೇಳಲೇಬೇಕಾಗಿಲ್ಲ. ಇನ್ನು 3 ಸ್ಪಿನ್ನರ್ಸ್ ಇದ್ದಾರೆ ಎಲ್ಲರೂ. ಆಮೇಲೆ ಆಲ್ರೌಂಡರ್ಸಲ್ಲಿ ಇವಾಗ ಆಪ್ಷನ್ ಜಾಸ್ತಿ ಇದೆ. ಹಾರ್ದಿಕ್ ಪಾಂಡ್ಯ ಇವರೆಲ್ಲ ಆಲ್ರೌಂಡರ್ಸ್, ವಾಷಿಂಗ್ಟನ್ನು ಇವರೆಲ್ಲ ಆಲ್ರೌಂಡರ್ಸ್ ಇರೋದ್ರಿಂದ ಅವ್ರಿಗೂ ಆಪ್ಷನ್ ಆ್ಯಕ್ಚುಲಿ ಚೆನ್ನಾಗಿದೆ. ಇವಾಗ ಇನ್ನೂ ಚೆನ್ನಾಗಿದೆ. ಮೇನ್ ಬೌಲರ್ಸ್ ಬಿಟ್ಟು ಆಲ್ರೌಂಡರ್ಸ್ ಬೇರೆ ಇದ್ದಾರೆ. ಈಗ ಸುಮಾರು ಸ್ಟಾರ್ಟಿಂಗ್ 4 ದೇಶಗಳ ಮೇಲೆ ಇದೆ ಮ್ಯಾಚ್ಗಳು. ಎಲ್ಲ ಮ್ಯಾಚ್ ಇದ್ರ ಮೇಲೆ ಗೆಲ್ಲುವಂಥ ವಿಶ್ವಾಸ ಇದೆಯಾ? ನೋಡಿ, ಪಾಕಿಸ್ತಾನ ಎಲ್ಲ ಇವಾಗ ಒಳ್ಳೆ ಟೀಮೇ ಅಲ್ಲ, ಅವರೇ ಒಳ್ಳೆ ಟೀಮ್ ಅಲ್ಲ ಅಂದಮೇಲೆ ಇನ್ನು ಮಿಕ್ಕಿದವರೆಲ್ಲ ನಮೀಬಿಯಾ ಇದೆ, ಅದೆಲ್ಲ ಆ್ಯಕ್ಚುಲಿ 4-4 ಗೆದ್ದುಬಿಡ್ತಾರೆ. ಹೌದು, ಎಲ್ಲ ಗೆಲ್ತಾರೆ. ಪಾಕಿಸ್ತಾನ್ಗೆ ಸರಾಸರಿ ಹೊಡಿತಾನೇ ಬಂದ ಇದ್ವಿ, ಅವ್ರದ್ದು ಟೀಮೇ ಇಲ್ಲ ಇವಾಗ. ಆ್ಯಕ್ಚುಲಿ ನಮ್ಮದು ಚೆನ್ನಾಗಿದೆ. ನಮಗೆ ಟಫ್ ಫೈಟ್ ಅಂದರೆ ನನ್ನ ಪ್ರಕಾರ ಆಸ್ಟ್ರೇಲಿಯಾ ಅಥವಾ ಸೌತ್ ಆಫ್ರಿಕಾ ಬಿಟ್ಟರೆ ಇನ್ಯಾರು ಗ್ಯಾರಂಟಿ. ಚೆನ್ನಾಗಿದೆ, ಟೀಮ್ ಚೆನ್ನಾಗಿದೆ. ಸೂರ್ಯ ಒಬ್ಬರು ಸ್ವಲ್ಪ ಹುಷಾರಾಗಿ ಆಡ್ಬೇಕು. ಟೀಮ್ ಹೇಗಿದೆ? ನಮ್ಮ ಕರ್ನಾಟಕದ ಕುವರ ಕೂಡ ಒಬ್ಬ ಇದ್ದಾನೆ, ಬೀದರ್ ಹುಡುಗ ವರುಣ್ ಚಕ್ರವರ್ತಿ. ಓವರಾಲ್ ಟೀಮ್ ಬಗ್ಗೆ ಏನು ಹೇಳ್ಬೋದು? ಟೀಮ್ ಚೆನ್ನಾಗಿದೆ.
ಒನ್ ಡೇ ಆಡ್ಬೇಕಾದ್ರೆ ರೋಹಿತ್ ಶರ್ಮಾ ಇದ್ದರೂ ಕ್ಯಾಪ್ಟನ್ಸಿ ಸುಬ್ಮನ್ ಗಿಲ್ ಕೊಟ್ಟಿದ್ದಕ್ಕೆ ನಮಗೆ ಬೇಸರ. ಯಾಕೆಂದರೆ ಅವ್ರು ಇನ್ನೊಂದು 2 ವರ್ಷ 3 ವರ್ಷ ಆಡೋ ಆಸೆ ಇತ್ತು. ಬಟ್ ಮ್ಯಾನೇಜ್ಮೆಂಟ್ ಸ್ವಲ್ಪ ಏನೋ ಇದ್ದೇ ಇರ್ತದೆ. ಗಿಲ್ ಹಾಕಿದ್ರು, ಬಟ್ ಅದರಿಂದ ರೋಹಿತ್ ಶರ್ಮಾ ಬೇಗ ಹೊರಗಡೆ ಹೋಗಿದ್ದಾರೆ, ಒತ್ತಡ ಹಾಕಿದ್ದಾರೆ. ಬಟ್ ಗಿಲ್ದೇನು ಅಷ್ಟೊಂದು ಪ್ರದರ್ಶನ ಇಲ್ಲ ಈಗ. ಇಲ್ಲದೆ ಅವರು ಬೇರೆಯವ್ರದ್ದು ಮಿಕ್ಕಿದೆಲ್ಲ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರದು ಎಲ್ಲ ಅವರ ಪರ್ಫಾರ್ಮೆನ್ಸ್ ತೋರಿಸ್ತಾ ಇದ್ದಾರೆ. ಈಗ ಟೀಮ್ ಚೆನ್ನಾಗಿದೆ ನಮ್ಮ ಇಂಡಿಯಾ ಟೀಮ್. ಅದರಲ್ಲೂ ಕೊಹ್ಲಿ, ಶರ್ಮಾ ಇರೋದ್ರಿಂದ ನಮಗೆಲ್ಲ ಇನ್ನೂ ಇಷ್ಟ. ಕೊಹ್ಲಿ ರಿಟೈರ್ಮೆಂಟ್ ತಗೊಂಡು ಸರ್ T20 ಹೌದೌದು. ಬೇರೆ ಒಳ್ಳೊಳ್ಳೆ ಹೊಸ ಉಡುಗರೆಲ್ಲ ಇದ್ದಾರೆ. ಹೌದು, ಶ್ರೇಯಸ್ ಅಯ್ಯರ್ ಇದ್ದಾರೆ. ಶ್ರೇಯಸ್ ಅಯ್ಯರ್ ಕೂಡ ಸೆಲೆಕ್ಷನ್ ಆಗಿಲ್ಲ. ಕರೆಕ್ಟ್, ಹೌದು ಅವರೆಲ್ಲ ಇರಬೇಕಿತ್ತು. ಹೌದೌದು, ಇರಬೇಕಾಯ್ತು. ಅದೇ ಮ್ಯಾನೇಜ್ಮೆಂಟ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಎಲ್ಲರೂ ಅನ್ಕೋತಾ ಇರೋದು ಪ್ರಕಾರ ಮ್ಯಾನೇಜ್ಮೆಂಟು ಸೆಲೆಕ್ಷನ್ ಮಾಡಿ ಒತ್ತಡ ಬಂದು ಗಂಭೀರ್ ಮೇಲೆ ಬರ್ತದೆ. ಗಂಭೀರ್ ಏನು ಪ್ಲೇಯರ್ಸ್ ಕೊಡ್ತಾರೆ, ಸೆಲೆಕ್ಷನ್ ಇರ್ತದೆ, ಅವ್ರನ್ನ ತಗೊಂಡು ಆಡಿಸ್ತಾರೆ ಅಷ್ಟೇ. ಗಂಭೀರ್ನು ಹೇಳೋಕ್ಕಾಗಲ್ಲ ನಾವು ಏನಂತ. ಆದರೆ ಅಜಿತ್ ಅಗರ್ಕರ್ ಸ್ವಲ್ಪ ಮ್ಯಾನೇಜ್ಮೆಂಟು ಸೂರ್ಯಕುಮಾರ್ ಯಾದವ್ಗಿಂತ KL ರಾಹುಲ್ನೇ ಮಾಡ್ಬೋದಾಯ್ತು. ಯಾಕಂದರೆ ಕೀಪಿಂಗ್ ಇದೆ, ಯಾವ ಡೌನಲ್ಲಿ ಬಂದು ಆಡೋಕ್ಕೆ ರೆಡಿ ಇದ್ದಾರೆ ಅವರು. KL ರಾಹುಲ್ನೇ ಮಾಡಬೇಕಾಯ್ತು. ನನಗೆ ಅದೇ ಬೆಸ್ಟ್ ಅನ್ಸುತ್ತಲ್ಲ. ಅದರಿಂದ ಅವರು ಎಕ್ಸ್ಪೀರಿಯನ್ಸ್ ತುಂಬ ಇದೆ. KL ರಾಹುಲ್ಗೆ ಕೈ ಬಿಟ್ಟಿದ್ದಾರೆ ಅವ್ರನ್ನ. ಬಟ್ ನೋಡೋಣ ಇದೊಂದ್ಸಲ ಹೆಂಗ್ ಆಡ್ತಾರೆ ಅಂತ. ನಮ್ಮ ಕನ್ನಡದ ಹುಡುಗ ಕೂಡ ಸೆಲೆಕ್ಟ್ ವರುಣ್ ಚಕ್ರವರ್ತಿ ತುಂಬಾ ಇದು ಒಳ್ಳೆ ಇದೆ, ಅದ್ಭುತವಾದ ಬೌಲಿಂಗು. ಮಿಡಲ್ ಆರ್ಡರ್ ಅಕ್ಷರ್ ಪಟೇಲ್ ಅವರು ಚೆನ್ನಾಗಿ ಆಡ್ತಾರೆ. ಹಾರ್ದಿಕ್ ಪಾಂಡ್ಯ, ಬೂಮ್ರಾ ಇವರೇನು ಚೆನ್ನಾಗಿದೆ. ಬಟ್ ಗಿಲ್ದ ನಮ್ಗೇನು ಇಷ್ಟ ಆಯ್ತಿಲ್ಲ ಅವರು ಬ್ಯಾಟಿಂಗ್ ಪರ್ಫಾರ್ಮೆನ್ಸು. ಇಲ್ದ ಅವರು ಪರವಾಗಿಲ್ಲ ನಮ್ಮ ಇಂಡಿಯಾ. ಮೊನ್ನೆ ಸೀರೀಸ್ ಆಯ್ತು ಸರ್, ಸೌತ್ ಆಫ್ರಿಕಾ ಮ್ಯಾಚ್ಗಳು ಹೇಗಿದ್ವು ಸರ್, ನೋಡಿದ್ರಾ? ಒನ್ ಡೇ ತುಂಬ ಇಷ್ಟಪಟ್ಟು ಎಂಜಾಯ್ ಮಾಡಿದೆ ನಾವು. ಒನ್ ಡೇಲಿ ಎಂಜಾಯ್ ಮಾಡ್ದಂಗೆ ಟೆಸ್ಟು ಇಷ್ಟ ಆಗಲಿಲ್ಲ, T20 ಅಷ್ಟೊಂದು ಇಷ್ಟ ಆಗಿಲ್ಲ. ಒನ್ ಡೇ ತುಂಬ ಖುಷಿ ಪಟ್ಟಿದ್ವಿ ಇಡೀ ನಮ್ಮ ಭಾರತ. ಯಾಕೆಂದ್ರೆ ರೋಹಿತ್ ಶರ್ಮಾ ಇರೋದ್ರಿಂದ. KL ರಾಹುಲ್ದು ಯಾವ ಥರ ಪರ್ಫಾರ್ಮೆನ್ಸ್ ಇರುತ್ತೆ ಅದರಲ್ಲಿ, ಯಾವ ಆಡಲ್ಲಿ ಬಂದು ಏನು ಸಕದ ಆಡಿ ವಿನ್ ಮಾಡಿದ್ರು, ಒಳ್ಳೆ ಇದಿದೆ. ಬಟ್ ಸೂರ್ಯಕುಮಾರ್ ನಾವು ಯಾವತ್ತೂ ಎಲ್ಲಾನು ಹೊಡೆಯವ್ರನ್ನೇ ಇಕ್ಕೋಬಾರ್ದು. ಮಿಡ್ಲ್ ಆರ್ಡರ್ಲಿ ಬೇಕು, ಟೈಮ್ ಸೆಕ್ನಾಗ ಆಡೋ ಥರ ಬ್ಯಾಟ್ಸ್ಮನ್ ಬೇಕು. ಅದು ಇವನ್ ಕೇಳಿಲ್ಲ, ಸೂರ್ಯಕುಮಾರ್ ಯಾವ್ದು ಕೇಳಿ. ಅವ್ನ ಟೈಮ್ ಏನಾದ್ರು ಬರೀ ಹೊಡಿಬೇಕು ಅವ್ನು ಆ ಥರ KL ರಾಹುಲ್ ಆ ಥರ ಯಾರಾದರೂ ಒಬ್ರು, ಇಲ್ಲ ಶ್ರೇಯಸ್ ಅಯ್ಯರ್ ಕೂಡ ಸೂರ್ಯಕುಮಾರ್ ಆಡೋದು ಕಡಿಮೆ ಅನ್ನೋ ಫೀಲ್ ಹೇಗೆ ಅನ್ಸುತ್ತೆ ನನಗೆ. ಇವಾಗ ನೆಕ್ಸ್ಟ್ ಇದರಲ್ಲಿ ಏನು ಆಡಿಲ್ಲ ಅಂದ್ರೆ ಅಷ್ಟೇ, ಇನ್ನೇನು ಮಾಡೋಕ್ಕಲ್ಲ, ಬಿಡ್ಬೇಕಾಗುತ್ತೆ. ನೆಕ್ಸ್ಟ್ ಅಪ್ಕಮಿಂಗ್ ನ್ಯೂಜಿಲೆಂಡ್ ಮೇಲೆ ಕೂಡ ಬರ್ತಾ ಇದೆ ಸೀರೀಸ್. ಹೌದು. ಬಟ್ ಶ್ರೇಯಸ್ ಅಯ್ಯರ್ನು ಆಡಿಸ್ಬೇಕಾಯ್ತು. ಶ್ರೇಯಸ್ ಅಯ್ಯರ್ ಬೇಕಾಗಿತ್ತು. KL ರಾಹುಲ್ ಇದಕ್ಕೆ ಬೇಕಾಗಿತ್ತು ಆಲ್ಮೋಸ್ಟ್ ನನಗೆ ಅನ್ಸುತ್ತೆ. ಯಾಕಂದ್ರೆ ನಮಗೆಲ್ಲ ಆಲ್ರೌಂಡ್ ಅವರು ಎಲ್ಲ ನಮ್ಗೆ ಇಂಪಾರ್ಟೆಂಟ್ ಅದು ಹೇಳಕ್ಕೆ ಹೋಗ್ಬಾರ್ದು. ಯಾವತ್ತೂ ಅದು ಆಗಲ್ಲ. ಟೀಮು ತುಂಬ ಹೊಡೆಯೋರಿದ್ರೆ ಮ್ಯಾಚ್ ನಾವು ಗೆಲ್ಲಲ್ಲ. ಅದು ಓವರ್ ಕಾನ್ಫಿಡೆನ್ಸ್ ಇಕ್ಕೊಳ್ಳೋಕೆ ಹೋಗ್ಬಾರ್ದು. ಈ ಥರ KL ರಾಹುಲ್ ಆ ಥರ ಯಾರಾದ್ರು ಮಿಡ್ಲ್ ಆರ್ಡರ್ಲಿ ತುಂಬಾ ಚೆನ್ನಾಗಿದೆ ಸರ್ ಈ ಸರಿ ಟೀಮ್. ಅಕ್ಷರ್ ಪಟೇಲ್ ಪಾಂಡ್ಯ ಅವರಿಗೆ ಮಿಡಲ್ ಆರ್ಡರ್ ತುಂಬಾ ಚೆನ್ನಾಗಿದೆ. ಅದು ಪಾಂಡ್ಯನೂ ಹೆಂಗೆ ಗೊತ್ತಾ, ಹೊಡೆದ್ರೆ ಹೊಡ್ಬಿಡ್ತಾರೆ, ಇಲ್ಲಾಂದ್ರೆ ಇಲ್ಲ. ಬಟ್ ಅಕ್ಷಯ್ ಇವನಿದಾನಲ್ಲ ಅವನು ಅಷ್ಟೇ ಆ ಥರ. ಬಟ್ KL ರಾಹುಲ್ ಬಂದ್ಬಿಟ್ಟು ಪೊಸಿಷನ್ ನೋಡ್ಕೊಂಡು ಹೊಡಿಯೋದು, ನಿಂತ್ಕೊಂಡು ನಮ್ಮ ಸಿಚುವೇಶನ್ ನೋಡ್ಕೊಂಡು ಆಮೇಲೆ ಹೊಡಿತಾರೆ. ವಿಕೆಟ್ಗಳು ಬೇಗ ಏನಾದ್ರು ಹೋಯ್ತು ಅಂದ್ರೆ ಸ್ವಲ್ಪ ಸೇವ್ ಮಾಡ್ತಾರೆ. ಅಂಥವ್ರು ಬೇಕೇ ಬೇಕು. T20 ಬೇಕೇ ಬೇಕು ಅಂತ. ಒಂದು 2-3 ಬ್ಯಾಟ್ಸ್ಮನ್ ಹೋದ್ರೆ ಅವ್ರು ಬಂದು ಸ್ವಲ್ಪ ನಿಂತ್ಕೊಂಡು ಬಿಲ್ಡ್ ಮಾಡಬೇಕು. ಅಂಥವ್ರು ಬೇಕೇ ಬೇಕು. KL ರಾಹುಲ್ ಬೇಡಬೇಕು. ಮ್ಯಾನೇಜ್ಮೆಂಟ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಎಲ್ಲರೂ ಅನ್ಕೋತಾ ಇರೋದು ಪ್ರಕಾರ ಮ್ಯಾನೇಜ್ಮೆಂಟು ಸೆಲೆಕ್ಷನ್ ಮಾಡಿ ಒತ್ತಡ ಬಂದು ಗಂಭೀರ್ ಮೇಲೆ ಬರ್ತದೆ. ಗಂಭೀರ್ ಏನು ಪ್ಲೇಯರ್ಸ್ ಕೊಡ್ತಾರೆ, ಸೆಲೆಕ್ಷನ್ ಇರ್ತದೆ, ಅವ್ರನ್ನ ತಗೊಂಡು ಆಡಿಸ್ತಾರೆ ಅಷ್ಟೇ. ಗಂಭೀರ್ನು ಹೇಳೋಕ್ಕಾಗಲ್ಲ ನಾವು ಏನಂತ. ಆದರೆ ಅಜಿತ್ ಅಗರ್ಕರ್ ಸ್ವಲ್ಪ ಮ್ಯಾನೇಜ್ಮೆಂಟು ಸೂರ್ಯಕುಮಾರ್ ಯಾದವ್ಗಿಂತ KL ರಾಹುಲ್ನೇ ಮಾಡ್ಬೋದಾಯ್ತು. ಯಾಕಂದರೆ ಕೀಪಿಂಗ್ ಇದೆ, ಯಾವ ಡೌನಲ್ಲಿ ಬಂದು ಆಡೋಕ್ಕೆ ರೆಡಿ ಇದ್ದಾರೆ ಅವರು. KL ರಾಹುಲ್ನೇ ಮಾಡಬೇಕಾಯ್ತು. ನನಗೆ ಅದೇ ಬೆಸ್ಟ್ ಅನ್ಸುತ್ತಲ್ಲ. ಅದರಿಂದ ಅವರು ಎಕ್ಸ್ಪೀರಿಯನ್ಸ್ ತುಂಬ ಇದೆ. KL ರಾಹುಲ್ಗೆ ಕೈ ಬಿಟ್ಟಿದ್ದಾರೆ ಅವ್ರನ್ನ. ನಾನು ಗಿಲ್ನ ಡ್ರಾಪ್ ಮಾಡಿದ್ರು, ಯಾಕಂದರೆ ಅವನು ಸ್ವಲ್ಪ ಆಡ್ತಿರ್ಲಿಲ್ಲ ಅಂತ, ಸ್ವಲ್ಪ ಔಟ್ ಆಫ್ ಫಾರ್ಮ್ ಇದೆ ಅಂತ. ಇಶಾನ್ ಕಿಶಾನು ಹಾಕಿದ್ದು ಖುಷಿ ಆಯಿತು. ಶ್ರೇಯಸ್ ಅಯ್ಯರ್ ಅವನು ಹಾಕಿದ್ದು, ಮತ್ತು ರಾಹುಲ್ ಎಕ್ಸ್ಪೆಕ್ಟೆಡ್ ಇತ್ತು ರಾಹುಲ್ನ ಹಾಕ್ತಾರಂತ. ಚೆನ್ನಾಗಿ ಆಡ್ತವನೆ ರಾಹುಲ್. ಟೋಟಲ್ ಟೀಮ್ ಹೇಗಿದೆ ಈಗ ಸೆಲೆಕ್ಷನ್ ಆಗಿರೋ ಟೀಮ್? ಮ್ಯಾಚ್ ಗೆಲ್ಲ ಕಪ್ ಗೆದ್ದು ಬರ್ತಾರಾ ಹೇಗೆ ಅಂತ? ಬರ್ತಾರೆ. ಇಂಡಿಯಾ ಟೀಮ್ ಬ್ಯಾಟ್ಸ್ಮನ್ಗಳ ಫೇವರೇಟ್ ಬ್ಯಾಟ್ಸ್ಮನ್ ಯಾರು ಇವಾಗ? ಸೂರ್ಯಕುಮಾರ್ ಇದ್ದಾನೆ, ಅಭಿಷೇಕ್ ಶರ್ಮಾ ಇದ್ದಾನೆ, ತಿಲಕ್ ವರ್ಮಾ ಇದ್ದಾನೆ. ಅವನು ಆಡ್ತಾನೆ, ತಿಲಕ್ ವರ್ಮಾ ಚೆನ್ನಾಗಿ ಆಡ್ತಾನೆ. ಸೂರ್ಯಕುಮಾರ್ ಯಾದವ್ ಸ್ವಲ್ಪ ಔಟ್ ಆಫ್ ಫಾರ್ಮ್ ಅಷ್ಟೇ, ಬಟ್ ಆಡ್ತಾನೆ ಅಷ್ಟೇ, ನಂಬಿಕೆ ಇದೆ. ಕ್ಯಾಪ್ಟನ್ಶಿಪ್ 9 ಸೀರೀಸ್ ಗೆದ್ಕೊಂಡು ಬಂದಿದ್ದಾರೆ. ಹಾರ್ದಿಕ್ ಪಾಂಡ್ಯ ಇದ್ದಾನೆ ಸಾಕು. ಹಾರ್ದಿಕ್ ಪಾಂಡ್ಯ ಒಂದಿದ್ದಾನೆ ಸಾಕು. ಬೂಮ್ರಾ, ಹರ್ಷದೀಪ್ ಇದ್ದಾನೆ, ಬೂಮ್ರಾ ಇದ್ದಾನೆ ಸಾಕು. ಅವನು ಚೆನ್ನಾಗಿ ಆಡ್ತಾನೆ. ವರುಣ್ ಚಕ್ರವರ್ತಿ ಅವನು ಚೆನ್ನಾಗಿ ಆಡ್ತಾನೆ. ಕಪ್ ಗೆಲ್ತಾರೆ ಈ ಸರಿ? ಗೆಲ್ತಾರೆ.
ಗಿಲ್ಲು ಫಾರ್ಮ್ ಹೋಗಿತ್ತು, ಇಂಜುರಿ ಬೇರೆ ಆಗಿತ್ತು, ಬಿಟ್ಟವ್ರೆ. ಕೆ ರಾಹುಲ್ನ ಹಚ್ಬೋದಿತ್ತು, ಅವ್ರನ್ನ ಬಿಟ್ಬಿಟ್ಟವ್ರೆ. ಅವ್ನು ಬೇಕಾದ್ರೆ ವಿಕೆಟ್ ಕೀಪಿಂಗು, ಕ್ಯಾಪ್ಟನ್ಶಿಪ್ಪು ಎಲ್ಲ ಕಡೆ ಆಡ್ತಿದ್ದ, ಅವನು ಬಿಟ್ಬಿಟ್ಟವ್ರೆ. ಸಿರಾಜ್ನ ಬಿಟ್ಟವ್ರೆ. ಬಟ್ ಬೌಲಿಂಗ್ ಓಕೆ, ಬುಮ್ರಾ ಅಷ್ಟೀಪು ಸ್ವಿಂಗ್ ಮಾಡ್ತಾರೆ. ಚಕ್ರವರ್ತಿ ಇದ್ದಾನೆ, ಆಗುತ್ತೆ, ಗೆಲ್ಸ್ತಾರೆ ಅನ್ಸುತ್ತೆ. ಚಕ್ರವರ್ತಿ ಚೆನ್ನಾಗಿ ಆಡ್ತಾನೆ, ಅವನು ಇದ್ದಾನೆ, ಸ್ಕ್ವಾಡಲ್ಲಿ ಇದ್ದಾನೆ. ಕನ್ನಡ ಆಶ್ಚರ್ಯ ಅನ್ನುವಂಥ ನಿಟ್ಟಲ್ಲಿ ಯಾರನ್ನ ಆಯ್ಕೆ ಮಾಡಿದ್ದಾರೆ? ಇಶಾನ್ ಕಿಶನ್ ಹಾಕೋದು ಖುಷಿ ಆಯಿತು, ಬಟ್ ಶಾಕ್, ಇಷ್ಟು ದಿನ ಇಲ್ಲೇ ಸಡನ್ನಾಗಿ ಹಾಕೊಂಡವ್ರೆ. ರಿಂಕು ಸಿಂಗ್ ಅವ್ನು ಇಲ್ಲ, ಬಟ್ ಅವ್ನು ಸೆಲೆಕ್ಷನ್ ಆಗಿದ್ದಾನೆ. ಅವ್ನು ಆಡ್ತಾನಲ್ಲ, ಹೆಂಗಿದ್ರು ಇಷ್ಟು ದಿನ ಬಿಟ್ಟಿದ್ರು, ಇವಾಗ ಹಾಕೊಂಡವ್ರೆ, ಒಳ್ಳೇದೇ ಆಗೈತೆ. ಒಬ್ಬ ಫಿನಿಷರ್ ಅಂತ ಬೇಕಿತ್ತು ಹಾರ್ದಿಕ್ ಪಾಂಡ್ಯ ಜೊತೆ, ಅವ್ನು ಹಾಕೊಂಡವ್ರು. ಹಾರ್ದಿಕ್ ಪಾಂಡ್ಯ ಮೊನ್ನೆ ಒಂದು ಮ್ಯಾಚ್ ಅಲ್ಲಿ ಆಡಿದ್ರು, ಹಾ. 14 ಬಾಲಲ್ಲಿ ಈ 50 ಎಕ್ಸ್ಪೆಕ್ಟ್ ಮಾಡಿದ್ರ ಅಂತ ಹೇಳಿ. ಅವ್ನು ಹೊಡಿತಾನೆ, ಲಾಸ್ಟ್ ಅಲ್ಲಿ ಬಂದ ಅವ್ನು ಹೊಡಿತಾನೆ, ಹೊಡಿತಾರೆ. ಸೆಲೆಕ್ಷನ್ ಮಾಡ್ತಾರೆ ಅಂದ್ಬಿಟ್ಟು ತಲೆಯಲ್ಲಿ ಇಲ್ಲ, ಅವ್ನು ಯಾವಾಗ ಬಂದ್ರು ಆಡ್ತಾರೆ. ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗು ಬೌಲಿಂಗ್ ಒಂದು ಬ್ಯಾಲೆನ್ಸ್ ಇರ್ತಾನೆ ಟೀಮ್ಗೆ. ವರುಣ್ ಚಕ್ರವರ್ತಿ ಬಗ್ಗೆ ಏನು ಹೇಳ್ಬೋದು? ಅವನು ತಮಿಳ್ನಾಡು ಆದ್ರೂ ಕರ್ನಾಟಕ ಅವನೇ. ಅವನಿದ್ರೆ ಒಂದು ಬೌಲಿಂಗ್ ವಿಕೆಟ್ ಬೇಕು ಅಂದಾಗ ಅವ್ನು ಬರ್ತಾನೆ, ವಿಕೆಟ್ ತಂದ್ಕೊಳ್ತಾನೆ, ಬೌಲರ್ ಅವನೇ. ಅಂದ್ರೆ ಓವರ್ ಆಗಿ ಟೀಮ್ ಕಪ್ ಗೆದ್ದು ಬರುತ್ತಾ ಅಥವಾ ಬರುತ್ತೆ, ಕ್ಯಾಪ್ಟನ್ಶಿಪ್ ಚೆನ್ನಾಗಿದೆ, ಮಾಡ್ತಾನೆ, ಕಷ್ಟಪಡ್ತಾರೆ, ಗೆಲ್ತಾರೆ. ಆಲ್ ದ ಬೆಸ್ಟ್. ಟೀಮ್ ಹೇಗಿದೆ? ನೀನು ಯಾರು ಮಿಸ್ ಮಾಡ್ಕೊಳ್ತೀಯ? ಸರ್ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ. ಇಂಡಿಯನ್ ಕ್ರಿಕೆಟ್ ಟೀಮ್ T20ಗೆ ಟೀಮ್ ಸೆಲೆಕ್ಷನ್ ಆಗಿದೆ. ಟೀಮ್ ಸೆಲೆಕ್ಷನ್ ಬಗ್ಗೆ ಏನು ಹೇಳ್ಬೋದು? ಯಾವುದು ಶಾಕ್ ಆಯ್ತು ನಿಮಗೆ? ರಾಹುಲ್ ಗಿಲ್ನ ಬಿಟ್ಟಿರೋದು ನೋಡೋಕ್ಕಾಗಿಲ್ಲ ನನಗೆ. ಆದರೆ ಗಿಲ್ಲು ಮತ್ತು KL ರಾಹುಲ್ನ ತೊಗೋಬೇಕಿತ್ತು. ಅವನು ಕ್ಯಾಪ್ಟನ್ಶಿ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾನೆ, ಮನೆ ODIಯಲ್ಲೂ ಚೆನ್ನಾಗಿ ಕ್ಯಾಪ್ಟನ್ಶಿ ಮಾಡಿದ್ದಾನೆ, ಮ್ಯಾಚು ಗೆದ್ದಿದೆ. KL ರಾಹುಲ್ನ ತೊಗೋಬೇಕಿತ್ತು. ಶುಭ್ಮನ್ ಗಿಲ್ ಬ್ಯಾಟಿಂಗು ಸ್ವಲ್ಪ ಬ್ಯಾಟಿಂಗು ಚೆನ್ನಾಗಿ ಆಡ್ತಿದ್ದಾನೆ, ಅವನು ತೊಗೋಬೇಕಿತ್ತು. ಮೇನ್ ಆ 2 ಪ್ಲೇಯರ್ಸ್ ಬೇಕಿತ್ತು. ಆಡ್ತಿರ್ಲಿಲ್ಲ, ಫಾರ್ಮ್ ಇರಲಿಲ್ಲ ಅಂದ್ಬಿಟ್ಟಿದ್ದಾರೆ. ಅವ್ನು ಇಂಜುರಿ ಆಗಿತ್ತು, ಸೊ ಅವ್ನು ಆಡಿಲ್ಲ. ಇವಾಗ ಸ್ವಲ್ಪ ಇಂಪ್ರೂವ್ ಆಗಿರ್ಬೋದು, ತೊಗೋಬೋದಿತ್ತು ಅವನ್ನ. ಮತ್ತು KL ರಾಹುಲ್, ಮೇನ್ KL ರಾಹುಲ್ ಬೇಕಿತ್ತು. ಈಗಿರೋ ಟೀಮಲ್ಲಿ ಯಾರು ಫೇವ್ರೇಟ್ ಇದ್ದಾರೆ ನಿಮಗೆ? ಫೇವ್ರೇಟ್ ಇವಾಗ ಹಾರ್ದಿಕ್ ಪಾಂಡ್ಯ, ಸೂರ್ಯಕುಮಾರ್ ಯಾದವ್. ಅವ್ನು ಒತ್ತಡ ಇರೋ ಕಾರಣದಿಂದಾಗಿ ಅವ್ನು ಸರಿಯಾಗಿ ಬ್ಯಾಟಿಂಗ್ ಆಗ್ತಿಲ್ಲ ಏನು ಅಂತಿದೆ. ಅವ್ನು ಕ್ಯಾಪ್ಟನ್ಶಿ ಮತ್ತು ಬ್ಯಾಟಿಂಗ್ ನಿಭಾಯಿಸೋಕ್ಕಾಗ್ತಿಲ್ಲ. ಸೊ ಅವ್ನು ಕ್ಯಾಪ್ಟನ್ ಅಷ್ಟು ಇದಾಗಲ್ಲ, ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾನೆ. ಅವ್ನಿಗೆ ಏನು ಗೊತ್ತಾ, ಅವ್ನು ಲಕ್ ಇದೆ, 9 ಸೀರೀಸ್ ಅಲ್ಲಿ ಕಪ್ ಗೆದ್ಕೊಂಡ್ ಬಂದಿದ್ದಾನೆ ಅನ್ನುವಂಥ ಕಾರಣಕ್ಕಾಗಿ ಚೆನ್ನಾಗಿ ಆಡ್ತಾನೆ ಅನ್ಕೋಲ್ಲ. ಬಟ್ KL ರಾಹುಲ್. ಬೌಲರ್ಗಳಲ್ಲಿ ಯಾರು ತುಂಬಾ ಸ್ಟ್ರಾಂಗ್ ಇದ್ದಾರೆ? ಜಸ್ಪ್ರೀತ್ ಬುಮ್ರಾ ಚೆನ್ನಾಗಿದ್ದಾರೆ. ಆಮೇಲೆ ಅಕ್ಷರ್ ಅವರೆಲ್ಲ ಚೆನ್ನಾಗಿ ಆಗ್ತಿದ್ದಾರೆ. ವರುಣ್ ಚಕ್ರವರ್ತಿ ಅಂತೂ ಫುಲ್ ಚೆನ್ನಾಗಿ ಆಗ್ತಿದ್ದಾರೆ ಇವಾಗ. ಮೇನ್ ಜಾಸ್ತಿ ಟಾಪಲ್ಲಿರೋದೇ ಬುಮ್ರಾ. ಸ್ಪಿನ್ನರಲ್ಲಿ ವರುಣ್ ಚಕ್ರವರ್ತಿ ಗೂಗ್ಲೆಲ್ಲ ಚೆನ್ನಾಗಿ ಆಗ್ತಾರೆ. ಓವರ್ ಆಲ್ ಟೀಮ್ ಗೆದ್ದು ಬರುತ್ತಾ ಕಪ್ಪು ಹೇಗೆ ಅಂತ ಹೇಳಿ? ಗೆದ್ದು ಬರುತ್ತೆ, ಕಾನ್ಫಿಡೆನ್ಸ್ ಇದೆ. ಚಕ್ರವರ್ತಿ ಬುಮ್ರಾ ಎಲ್ಲ ಇದ್ದಾರೆ, ಗೆಲ್ತಾರೆ. ವಿನಾಯಕ್. ಆಗಿರೋ ಸಂಬಂಧಪಟ್ಟ ಹೇಳೋದಾದ್ರೆ ಟೀಮ್ ಹೇಗಿದೆ, ಯಾರನ್ನ ಮಿಸ್ ಮಾಡ್ಕೊಂಡಿದ್ದು ನಿಮ್ಗೆ ಶಾಕ್ ಅನಿಸ್ತಾ ಇದೆ? ನಮಗೆ ಶುಭ್ಮನ್ ಗಿಲ್ ಅವರು ಇಂಜುರಿ ಕಾರಣದಿಂದ ODI ಮ್ಯಾಚಸ್ಸು ಮಿಸ್ ಮಾಡಿಕೊಂಡ್ರು. ಬಟ್ ಟೆಸ್ಟಲ್ಲಿ ಪರ್ಫಾರ್ಮ್ ಮಾಡಿದ್ರು, ಅದು ಅವರು ಪ್ರೂವ್ ಮಾಡಿದ್ದಾರೆ. ಅದು ಅವರಲ್ಲಿ ಅದು ಇದಿದೆ ಅಂತ, ಟ್ಯಾಲೆಂಟ್ ಇದೆ ಅಂತ ಪ್ರೂವ್ ಮಾಡ್ಕೊಂಡು ಅವ್ರು ಟೀಮಲ್ಲಿ ಬಂದಿದ್ರು. ಬಟ್ ಈ ಸತಿ ಡ್ರಾಪ್ ಮಾಡಿ ತುಂಬ ಶಾಕ್ ಆಯಿತು ಈ ಸತಿ. ಅಂದರೆ ಸುಮಾರು ಒಂದು 20 ಮ್ಯಾಚ್ಗಳಲ್ಲಿ ರನ್ನೇ ಬಂದಿರಲಿಲ್ಲ ಅನ್ನೋ ಕಾರಣಕ್ಕಾಗಿ ಅವನನ್ನು, ಅಂದರೆ ಆಟಿಟ್ಯೂಡ್ ಮೇಂಟೆನೆನ್ಸ್ ಮಾಡಿಕೊಂಡೆ ಅವನು ಹಾಳಾದ್ನ ಅಂತೇಳಿ. ಇಲ್ಲ, ನನಗೆ ಯಾಕೋ ಅದೇ ಅನಿಸ್ತದೆ, ಫಾರ್ಮ್ ಮಿಸ್ ಮಾಡಿಕೊಂಡ್ರು, ಅದರಿಂದ ಅವ್ರಿಗೆ ಡ್ರಾಪ್ ಮಾಡಿದ್ದಾರೆ. ಬಟ್ ನೆಕ್ಸ್ಟ್ ಟೈಮ್ ಅವರು ಫಾರ್ಮ್ ಪಿಕಪ್ ಮಾಡಿದ್ರೆ ಅವ್ರು ಇದೆ. ಓವರ್ ಆಲ್ ಟೀಮ್ ಬಗ್ಗೆ ಏನು ಹೇಳ್ಬೋದು? ಓವರ್ ಆಲ್ ಟೀಮ್ ಬಗ್ಗೆ ಚೆನ್ನಾಗಿದೆ. ಬಾಲಿಂಗು ಇದೆ. ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರು, ಮತ್ತು ಜಸ್ಪ್ರೀತ್ ಬುಮ್ರಾ, ಹರ್ಷಿತ್ ರಾಣಾ, ವರುಣ್ ಚಕ್ರವರ್ತಿ ನಂಬರ್ 1 ಬೌಲರು. T20 ಐಸ್ದಲ್ಲೂ ಅವರು ವಿಕೆಟ್ಸ್ ತೆಗೆದ್ರು. ಸೌತ್ ಆಫ್ರಿಕಾ ಮೇಲೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು, ಚೆನ್ನಾಗಿತ್ತು ಅವ್ರದ್ದು ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿತ್ತು. ಮತ್ತು ಬ್ಯಾಟಿಂಗು ಆಲ್ರೌಂಡರ್ಸ್ ನೋಡಿದ್ರೆ ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲು ಎಲ್ಲರೂ ಚೆನ್ನಾಗಿದೆ. ಟೀಮ್ ಓವರ್ ಆಲ್ ಚೆನ್ನಾಗಿದೆ. ಅಭಿಷೇಕ್ ಶರ್ಮಾ ಮೇಲೆ ಹೋಪ್ಸ್ ಇದೆ, ಹಾರ್ದಿಕ್ ಪಾಂಡ್ಯ ಮೇಲೆ ಹೋಪ್ಸ್ ಇದೆ. ಸೊ ತಿಲಕವರ್ಮು ಕೂಡ ಅದ್ಭುತವಾಗಿ ಬ್ಯಾಟಿಂಗ್ ಆಡ್ತಾ ಇದ್ದಾನೆ. ಅದು ನಮಗೆ ಗೊತ್ತಾಯ್ತಾನೆ, ಪಾಕಿಸ್ತಾನ ಮೇಲೆ ಗೊತ್ತಾಗಿತ್ತು. ಮತ್ತು ಎಲ್ಲ ಚೆನ್ನಾಗಿದೆ. ಟೀಮ್ ಓವರ್ ಆಲ್ ನೋಡಿದ್ರೆ ಚೆನ್ನಾಗಿದೆ, ಬೆಟರ್ ಆಗಿದೆ. ಬಟ್ ಮಿಸ್ ಮಾಡ್ಕೊತಿರೋದು ನಮ್ಮದು ಓಲ್ಡ್ ರೋಕೋ, ಅವರಿದ್ದಿದ್ರೆ ಚೆನ್ನಾಗಿರ್ತಿದ್ವಿ. ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಮಿಸ್ ಮಾಡ್ಕೊಳ್ತಾ ಇದ್ದೀರಾ? ಶೋರ್. ODIಯಲ್ಲಿ ಬರ್ತಾರೆ, ಅವಾಗ ನೋಡ್ಕೊಳ್ಳೋದು. ನಿನ್ನ ಹೆಸರು ಕಣ? ಚಂದನ್. ಟೀಮ್ ಇಂಡಿಯಾ ಸೆಲೆಕ್ಷನ್ ಆಗಿದೆ. ಟೀಮ್ ಇಂಡಿಯಾ ಸೆಲೆಕ್ಷನ್ ಆಗಿರೋ ಸಂಬಂಧಪಟ್ಟ ಓವರ್ ಆಲ್ ಟೀಮ್ ಹೇಗಿದೆ? ಓವರ್ ಆಲ್ ಟೀಮ್ ಚೆನ್ನಾಗಿದೆ. ಆಮೇಲೆ
ಏನಂದರೆ ಜಾಸ್ತಿ ಪವರ್ ಹಿಟ್ಟರ್ಸ್ ಇದ್ದಾರೆ, ಸೊ ಜಾಸ್ತಿ ಸ್ಕೋರು ಮಾಡ್ಬೋದು. ಆಮೇಲೆ ಬೌಲರ್ಸು ಚೆನ್ನಾಗಿದ್ದಾರೆ, ವರುಣ್ ಚಕ್ರವರ್ತಿ, ಅಕ್ಷರ್ ಪಟೇಲು, ಆಮೇಲೆ ಜಾಸ್ತಿ ಸ್ಪಿನ್ನರ್ಸು, ಆಮೇಲೆ ಪೇಸರ್ಸ್ ಹಾರ್ದಿಕ್ ಪಾಂಡ್ಯ, ಹರ್ಷದೀಪ್, ಇನ್ನು ಅವ್ರು ಚೆನ್ನಾಗಿ ಸ್ವಿಂಗ್ ಮಾಡ್ತಾರೆ. ಜಸ್ಪ್ರೀತ್ ಬುಮ್ರಾ ಲೈಫ್ ಲಾಂಗ್ ಗುಡ್ ಬೌಲರ್, ಒನ್ ಆಫ್ ದ ವರ್ಲ್ಡ್ಸ್ ಫಾಸ್ಟೆಸ್ಟ್ ಬೌಲರ್ ಅಂದರೆ ಚೆನ್ನಾಗಿ ಬೌಲ್ ಮಾಡ್ತಾರೆ. ಸೊ ಇದೆಲ್ಲ ಸೇರಿಸಿದ್ರೆ ಇಟ್ಸ್ ಅ ಗುಡ್ ಟೀಮ್. ದೇ ಆರ್ ಎಲಿಜಿಬಲ್ ಟು ವಿನ್ ದ T20 ವರ್ಲ್ಡ್ ಕಪ್. ಆಮೇಲೆ ನಾವು ಹಳೆ T20 ಸ್ಕ್ವಾಡ್ ನೋಡಿದ್ರೆ ಸೇಮ್ ಈಕ್ವಲ್ ಆಗಿದೆ. ಆಮೇಲೆ ಏನಂದರೆ ನಾವು ಜಾಸ್ತಿ ಮಿಸ್ ಮಾಡ್ಕೊಳ್ಳೋದು ರೋಹಿತ್ ಶರ್ಮಾ, ಕೊಹ್ಲಿ, ಅವ್ರ ಐಕಾನಿಕ್ ಶಾಟ್ಸು ಮಿಸ್ ಮಾಡ್ತೀವಿ. ಆಮೇಲೆ ಲಾಸ್ಟ್ 2024 T20 ವರ್ಲ್ಡ್ ಕಪ್ಪು ಇಟ್ ವಾಸ್ ಮ್ಯಾಜಿಕ್. ಎಂಡಲ್ಲಿ ನಾವು ಗೆದ್ದಿದ್ದು. ಸೊ ಅವ್ರನ್ನೆಲ್ಲ ಮಿಸ್ ಮಾಡ್ಕೊತೀವಿ. ಅವ್ರು ಮಾಡಿರೋ ಹಾರ್ಡ್ ವರ್ಕ್ಗೆ ನಮಗೆ ಕಪ್ ಸಿಕ್ಕಿತ್ತು. ಸೊ ಇಟ್ಸ್ ಗುಡ್, ಇಟ್ಸ್ ಈಕ್ವಲ್. ಎಲ್ಲರೂ ಚೆನ್ನಾಗಿ ಆಡ್ತಾರೆ. ಆಮೇಲೆ ನಾವೇನು ಸೌತ್ ಆಫ್ರಿಕಾ ವರ್ಸಸ್ ಇಂಡಿಯಾ ಬ್ಯಾಕ್ ಟು ಬ್ಯಾಕ್ ಸೆಂಚುರೀಸು. ಸೊ ಆ ಥರನೇ ಇನ್ನೊಂದು ಸ್ವಲ್ಪ ರಿಟೈರ್ಮೆಂಟ್ ಆಗಿರಲಿಲ್ಲ ಅಂದಿದ್ದರೆ ಆ ಥರನೇ T20 ಡಾಮಿನೇಟ್ ಮಾಡ್ಬೋದಿತ್ತು. ಇವಾಗ ನೋಡಿ ಅಭಿಷೇಕ್ ಶರ್ಮನೂ ಇದ್ದಾನೆ. ಅವನು ಏನು ಕೊಹ್ಲಿಗಿಂತ ಕೊಹ್ಲಿನ ದಾಟ್ಬಿಟ್ಟು ಬಂದ T20 ಇದರಲ್ಲಿ ಫಸ್ಟ್ ಬಂದಿದ್ದಾನೆ. ಆಮೇಲೆ ಹಿಸ್ ಪವರ್ ಹಿಟ್ಟರ್, ಲೈಕ್ ಎಲ್ಲ ಪ್ರೀಮಿಯಂ ಫಾಸ್ಟ್ ಬೌಲರ್ಸನ್ನು ಬೀಟ್ ಮಾಡೋಂಥ ಏನೋ ಸ್ಟ್ರೆಂತ್ ಇದೆ. ಅಷ್ಟೇ. ಓಪನಿಂಗ್ ಬ್ಯಾಟಿಂಗ್ ಯಾರು ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ? ಅಭಿಷೇಕ್ ಶರ್ಮಾ, ಆಮೇಲೆ ಯಾರಿರ್ಬೋದು, ಸಂಜು ಸ್ಯಾಮ್ಸನ್ ಇರ್ಬೋದು. ಇಲ್ಲಾಂದರೆ ಇಲ್ಲ, ಅವರಿಬ್ಬರೇ ಚೆನ್ನಾಗಿ ಆಡೋದು ಓಪನಿಂಗು. ಇಲ್ಲಾಂದರೆ ಇಶಾನ್ ಕಿಶನ್ನು ಚೆನ್ನಾಗಿರತ್ತೆ, ಶುಭ್ಮನ್ ಗಿಲ್ಲು ಚೆನ್ನಾಗಿರತ್ತೆ. ರೈಟ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್. ಹಾಂ, ಗಿಲ್ಲಿದ್ದಿದ್ರೆ ರೈಟ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಇರ್ತಿತ್ತು. ಏಷ್ಯಾ ಕಪ್ಪಲ್ಲಿ ನೋಡಿದ್ವಲ್ಲ ಹೆಂಗೆ ಆಡಿದ್ರು ಅಂತ. ಸೊ ಅಷ್ಟೇ. ಥ್ಯಾಂಕ್ ಯು. ಅರ್ಣವ್. ಚೆನ್ನಾಗಿದೆ. ಅವರೆಲ್ಲರೂ ಚೆನ್ನಾಗಿ ಬ್ಯಾಟ್ಸ್ಮನ್ಸ್ ಇದ್ದಾರೆ, ಚೆನ್ನಾಗಿ ಬೌಲರ್ಸ್ ಇದ್ದಾರೆ. ಅಂದರೆ ಇಂಡಿಯಾ ಟೀಮ್ ಸ್ಟ್ರಾಂಗ್ ಇದೆ. ಟಾಪ್ ಬ್ಯಾಟಿಂಗ್ ಯಾರು ಮಾಡ್ಬೋದು ಪರ್ಫಾರ್ಮೆನ್ಸ್? ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಮತ್ತು ಸಂಜು ಸ್ಯಾಮ್ಸನ್. ಸಂಜು ಸ್ಯಾಮ್ಸನ್ ಕಳಪೆ ಫಾರ್ಮಿಂದ ಈಗ ಕಾಣಿಸ್ಕೊಳ್ಳಿಕ್ಕೆ ಬಂದ ಅಂತ ಅನ್ನುವಂಥದ್ದು. ಅಂದರೆ ಪಾಪ ಅವ್ನು ಸೆಲೆಕ್ಷನ್ ಮಾಡಿಲ್ಲ ಅನ್ನೋದು ಕೂಡ ಆರೋಪ ಇದೆ. ಯಾಕೆ ಮಾಡ್ತಿರ್ಲಿಲ್ಲ? ಅವನು ಆಟಗಾರ ಅಲ್ವಾ ಅಂತ. ಚೆನ್ನಾಗಿ ಆಡ್ತಾನೆ, ಆದರೆ ಗಿಲ್ಲಿಂದ ಅವ್ನು ಆಡೋಕ್ಕಾಗಿಲ್ಲ. ಗಿಲ್ ಪರ್ಫಾರ್ಮೆನ್ಸ್ ಇವಾಗ ಚೆನ್ನಾಗಿಲ್ಲ ಅಂತ. ಕಾಂಪಿಟೇಷನ್ ಜಾಸ್ತಿ ಇದೆ ಓಪನಿಂಗ್ಗೆ, ಫಸ್ಟ್ ಡೌನ್ಗೆ ಎಲ್ಲ. ಹೌದು. ಓಕೆ, ನಿನ್ನ ಫೇವ್ರೆಟ್ ಬ್ಯಾಟ್ಸ್ಮನ್ ಈ ಟೀಮ್? ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್ ಅಷ್ಟೇ. ಬೌಲರ್ಗಳಲ್ಲಿ ಜಸ್ಪ್ರೀತ್ ಬುಮ್ರಾ, ಹರ್ಷದೀಪ್ ಸಿಂಗ್ ಮತ್ತು ಹರ್ಷಿತ್ ರಾಣಾ, ಅವರಿಬ್ರು. ಓವರ್ ಆಲ್ ಟೂರ್ನಮೆಂಟ್ ಒಳ್ಳೆ ಪರ್ಫಾರ್ಮೆನ್ಸ್ ಸಿಗುತ್ತಾ ಅಂತೇಳಿ? ಚೆನ್ನಾಗಿ, ಈಸಿ ಗೆಲ್ಲಕ್ಕೆ. ಡಿಫೆಂಡ್ ಮಾಡ್ಬೋದು ಅಂತ ವಾಪಸ್. ಅಭಿಷೇಕ್ ಶರ್ಮಾ ಮೇ ಬಿ ಬೆಸ್ಟ್ ಪ್ಲೇಯರ್, ಮ್ಯಾನ್ ಆಫ್ ದ ಟೂರ್ನಮೆಂಟ್ ಆಗ್ಬೋದು. ಫಸ್ಟ್ ಬಾಲ್ 6-4 ಹೊಡಿತಾನೆ. ಹಾಂ, ಎಕ್ಸ್ಪೆಕ್ಟ್ ಮಾಡ್ತೀರಾ ಅವ್ನು ಆಡ್ತಾನೆ ಅಂತೇಳಿ? ಹಾಂ. ಬೇರೆ ಎಲ್ಲ ಯಾರ ಮೇಲೆ ಹೋಪ್ ಇದೆ? ಮೇ ಬಿ ಸಂಜು ಸ್ಯಾಮ್ಸನ್ ಚೆನ್ನಾಗಿ ಸ್ಟಾರ್ಟ್ ಮಾಡ್ಬೋದು ಅನ್ಸುತ್ತೆ. ಯಾಕಂದ್ರೆ ಒಂದು ಸ್ವಲ್ಪ ಕಮ್ ಬ್ಯಾಕ್. ಹಾಂ, ಇದರಲ್ಲಿ ಎಕ್ಸ್ಪೀರಿಯನ್ಸ್ ತೀರಾ ಕಡಿಮೆ ಇದೆ ಅಂತ ಅನ್ಸಲ್ವಾ ಟೀಮ್ ಸೆಲೆಕ್ಷನ್? ಇಲ್ಲ, ಬೌಲಿಂಗ್ ಲೈನಪ್ಪಲ್ಲಿ ಬೂಮ್ರಾ ಎಲ್ಲ ಇದ್ದಾರೆ, ಸೊ ಎಕ್ಸ್ಪೀರಿಯನ್ಸ್ ಲೈನಪ್ ಎಲ್ಲ ಇರುತ್ತೆ. ಹಾರ್ದಿಕ್ ಪಾಂಡ್ಯ ಎಕ್ಸ್ ಫ್ಯಾಕ್ಟರ್ ತರ್ತಾರೆ, ಇನ್ಎಕ್ಸ್ಪೀರಿಯನ್ಸ್ ಅಂತ ಏನು ಕಾಣಿಸಲ್ಲ. ಬೌಲರ್ಗಳಲ್ಲಿ ಯಾರ ಮೇಲೆ ಹೋಪ್ ಇದೆ? ಹರ್ಷದೀಪ್ ಮತ್ತು ವರುಣ್ ಚಕ್ರವರ್ತಿ ಪರ್ಫಾರ್ಮ್ ಮಾಡ್ಬೋದು. ಇಂಡಿಯಾ ಆಗಿರೋದ್ರಿಂದ ಕುಲ್ದೀಪ್ ಯಾದವ್ ಪರ್ಫಾರ್ಮ್ ಮಾಡ್ಬೋದು. ವರುಣ್ ಚಕ್ರವರ್ತಿ ನಮ್ಮ ಕನ್ನಡದ ಅಂತ ಗೊತ್ತಾ? ಹಾಂ, ಫ್ರಮ್ ಬೀದರ್ ಹುಡುಗ. ಅದ್ಭುತವಾಗಿ T20 ಟಾಪ್ ಇವತ್ತು ನಂಬರ್ 1 ಬೌಲರ್ ಆಗಿದ್ದಾರೆ. ಆಮೇಲೆ ಜಾಸ್ತಿ ಹೋಪ್ ಇಟ್ಕೊಂಡಿದ್ದಾರೆ. ಹಾಂ, ಬೌಲಿಂಗ್ ಲೈನಪ್ ಬೂಮ್ರಾ, ಹರ್ಷದೀಪ್ ಮೇಲೆ ಡಿಪೆಂಡ್ ಆಗಿದೆ, ಮತ್ತು ಸ್ಪಿನ್ನರಲ್ಲಿ ವರುಣ್ ಚಕ್ರವರ್ತಿ ಮೇಲೆ ಡಿಪೆಂಡ್ ಆಗಿದೆ. ಈ ಸಲ ಕಪ್ ಗೆಲ್ಲುತ್ತಾ? 100%. ನಂಗೆ ಅಭಿಷೇಕ್ ಶರ್ಮಾ ಆಡ್ತಾನೆ ಅನ್ನೋ ಕಾನ್ಫಿಡೆನ್ಸ್ ಅಂತೂ ಇದೆ. ಸ್ಕೈ ಆದರೆ ನನಗೆ ಏನು ಡೌಟ್ ಇದೆ ಭಾಳ, ಅವ್ನು ಆಡ್ತಾನೆ ಅಂತ. ಅವ್ನು ಬರೀ
ಐರ್ಲ್ಯಾಂಡು ಅಂಥ ಟೀಮ್ಗಳ ಮೇಲೆ ಮಾತ್ರ ಪರ್ಫಾರ್ಮ್ ಮಾಡೋದು. ಈ ದೊಡ್ಡ ದೊಡ್ಡ ಟೀಮ್ ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ ಅಂಥದ್ದು ಯಾವುದಾದ್ರೂ ಬಂದರೆ ಅವನು ಎವ್ರಿ ಟೈಮ್ ಫೇಲೇ ಆಗ್ತಾನೆ. ಮೇ ಬಿ ಬಿಕಾಸ್ ಒಂದು ಕ್ಯಾಪ್ಟನ್ಸಿ ಪ್ರೆಷರ್ ಇರೋದ್ರಿಂದ ಆಗಿರ್ಬೋದು. ಅವ್ನ ಫೇವ್ರೆಟ್ ಶಾಟ್ಗಳಲ್ಲೇ ಔಟ್ ಆಗಿ ಹೋಗ್ತಾನೆ. ಅದೇ ಅವನು ಸುಮ್ಮನೆ ಏನೋ ಒಂಥರ ಸುಮ್ಮನೆ ಹೊಡಿಬೇಕು ಅಂತ ಏನೋ ಹೋಗ್ತಾನೆ, ಅವನು ಆಮೇಲೆ ಏನೋ ಬ್ಲಂಡರ್ ಮಾಡಿಬಿಡ್ತಾನೆ. ಮೇ ಬಿ IPL ಅಲ್ಲಿ ಆಡ್ತಾನೆ ಅನ್ಸುತ್ತೆ. ಓಕೆ, ಗಿಲ್ ಕೈ ಬಿಟ್ಟಿದ್ದಾರೆ, ಯಾಕೆ, ಏನದು ಕಾರಣ ಗೊತ್ತಾ? ಹೇಗೆ ಗಿಲ್ಲುದು ಪಾಸ್ಟ್ ರೆಕಾರ್ಡ್ಸ್ ನೋಡಿದ್ರೆ T20ಯಲ್ಲಿ ಅವನು ಅಷ್ಟು ಪರ್ಫಾರ್ಮೆನ್ಸ್ ಅಂತ ಏನಿರಲಿಲ್ಲ. ಮೇ ಬಿ ಬಿಕಾಸ್ ಅವ್ನ ಕ್ಯಾಪ್ಟನ್ಸಿಯಿಂದನೂ ಆಗಿರ್ಬೋದು. ಇಂಜುರಿ ಬೇರೆ ಆಗಿದೆ ಇವಾಗ. ಆಮೇಲೆ ಸುಮ್ಮನೆ ಬೇರೆ ಮೇಜರ್ ಇಂಜುರಿ ಆವಾಗ ಆಡಿಸ್ಬಿಟ್ಟು ಮೇಜರ್ ಇಂಜುರಿ ಆದರೆ ಅದಕ್ಕೆ ಬೇರೆ ಕಷ್ಟ ಆಗುತ್ತೆ. ಅವ್ನು ಬೇರೆ ಫ್ಯೂಚರ್ ಕೊಹ್ಲಿ ಅಂತ ಬೇರೆ ಅಂತಾರೆ. ಸೊ 2024-26 ಕಂಪೇರ್ ಮಾಡ್ಕೊಂಡ್ರೆ ಯಾರನ್ನು ಮಿಸ್ ಮಾಡ್ಕೊಳ್ತೀರಾ? ಅಫ್ಕೋರ್ಸ್ ರೋಹಿತ್ ಮತ್ತು ಕೊಹ್ಲಿ. ರೋಹಿತ್ ಏನು ಒಳ್ಳೆ ಕ್ಯಾಪ್ಟನ್ಸಿ ಇತ್ತು, ಅದು ಇರ್ತಿದ್ರೆ ನಾವು ಗೆಲ್ತೀವಿ ಅನ್ನೋದು ಗ್ಯಾರಂಟಿ ಹೋಗ್ಬಿಡ್ತಿತ್ತು. ಇವಾಗ ಇನ್ ಕೇಸ್ ಇವಾಗ ಕೊಹ್ಲಿ ಇರ್ತಿದ್ರೆ ಅವನು ಮಿಡಲ್ ಆರ್ಡರ್ನೆಲ್ಲ ಫುಲ್ ನೋಡ್ಕೊಂಬಿಡೋನು. ಈಗಿನ ಟೀಮಲ್ಲಿ ನೋಡಿದ್ರೆ ಒಬ್ಬ ಫೇಲ್ ಆದರೆ ಇನ್ನೊಬ್ಬ ಬರ್ಬೋದು. ಪಾಂಡ್ಯ ಎಲ್ಲ ಇದ್ದಾರೆ ನೋಡ್ಕೊಳ್ಳೋಕ್ಕೆ, ಮಾಡ್ಬೋದು, ಈ ಸತಿ ಗೆಲ್ಬೋದು. ಆರುಷ್. ಟೋಟಲ್ ಟೀಮ್ ಸೆಲೆಕ್ಷನ್ ಆಗಿದೆ ಇಂಡಿಯನ್ ಟೀಮ್. ಹೇಗೆ ಅನಿಸ್ತಾ ಇದೆ ಟೀಮ್ ನೋಡಿ? ಸ್ವಲ್ಪ ಚೆನ್ನಾಗಿ ಅನಿಸ್ತಿದೆ, ಅಥವಾ ಸ್ವಲ್ಪ ವೀಕ್ ಆಗ್ತಿದೆ. ಸ್ವಲ್ಪ ವೀಕ್ ಯಾಕೆ ಅಂತೀವಿ ಅಂದರೆ ಸ್ವಲ್ಪ ಯಾರು ಸ್ವಲ್ಪ ಜನ ಫಾರ್ಮಲ್ಲಿದ್ದಾರೆ, ಸ್ವಲ್ಪ ಜನ ಕಮ್ಮಿ ಫಾರ್ಮಲ್ಲಿದ್ದಾರೆ. ಸಂಜು ಸ್ಯಾಮ್ಸನ್ ಮೇಲೆ ಸ್ವಲ್ಪ ಹೋಪ್ ಇದೆ, ಅವ್ನು ಹೊಡಿಬೋದು ಅಂತ. ಅಭಿಷೇಕ್ ಶರ್ಮಾನು ಹೊಡೆದಿದ್ದಾನೆ, ಆಡ್ಬೋದು ಅಂತ ಹೋಪ್ ಇದೆ ನನಗೆ. ಯಾರು ಮ್ಯಾನ್ ಆಫ್ ದಿ, ಅಕಸ್ಮಾತ್ ಕಪ್ಪು ಗೆದ್ದಿದ್ದೇ ಆದ್ರೆ ಮ್ಯಾನ್ ಆಫ್ ದಿ ಸೀರೀಸ್ ಲೆವೆಲ್ಗೆ ಯಾರು ಹೋಗ್ತಾರೆ? ಮ್ಯಾನ್ ಆಫ್ ದಿ ಸೀರೀಸ್ ಅಂದರೆ ಅಭಿಷೇಕ್ ಶರ್ಮಾನೇ ಹೋಗೋದು. ಅದು ಯಾಕಂದ್ರೆ ಪವರ್ ಹಿಟ್ಟರ್ ಅಂತನಾ? ಇದು ಮ್ಯಾನ್ ಆಫ್ ದಿ ಮ್ಯಾಚ್ ಹಾರ್ದಿಕ್ ಅವರು. ಹಾರ್ದಿಕ್ ಬಾಲಿಂಗು ಚೆನ್ನಾಗಿದೆ, ಜಸ್ಮಿತ್ ತೆಗ್ದಿದ್ದಾನೆ, ಆಡ್ತಾನೆ ಚೆನ್ನಾಗಿ. ಅಂದರೆ ಸ್ಕೈ ಸ್ವಲ್ಪ ಇದು ಒತ್ತಡ ಇದೆ ಅನ್ಸುತ್ತೆ. ಹೌದು, ನೋಡ್ಕೋಬೇಕು, ಕೇವಲ ಬ್ಯಾಟಿಂಗ್ ಅಲ್ಲ, ಬ್ಯಾಟಿಂಗ್ ಬೌಲಿಂಗ್ ಕ್ಯಾಪ್ಟನ್ಸಿ ಟೆನ್ಷನ್ ಅವನಿಗೆ. ಸೆಲೆಕ್ಷನ್ ಆಗಿದೆ, ಟೀಮ್ ಚೆನ್ನಾಗಿದೆ, ಆದರೆ ಏನೋ ಸೀನಿಯರ್ ಪ್ಲೇಯರ್ಸ್ ಮಿಸ್ಸಿಂಗ್ ಇದೆ ಅಂತ, ಒಂಥರ ಸೀನಿಯರ್ ಪ್ಲೇಯರ್ ಇಲ್ಲ ಅಂತ ಇದಿದೆ. ಯಾರ್ಯಾರು ಮಿಸ್ ಮಾಡ್ಕೊಳ್ತೀಯ? ವಿರಾಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾ. ಆಮೇಲೆ ಸಂಜು ಸ್ಯಾಮ್ಸನ್ ಮೇಲೆ ಹೋಪ್ ಇದೆ, ಅವ್ನು ಆಡ್ತಾನಂತ. ಆಡ್ತಾನೋ ಇಲ್ವೋ ಗೊತ್ತಿಲ್ಲ. ನೀನು ಏನು ಹೇಳ್ಬೋದು ಟೋಟಲ್ ಟೀಮ್ ಬಗ್ಗೆ? ಓವರ್ ಆಲ್ ಟೀಮ್ ಚೆನ್ನಾಗಿದೆ, ಆದರೆ ಗುಡ್ ಸ್ಟಾರ್ಟ್ ಸಿಗುತ್ತೆ ಅಂದ್ಕೊತೀನಿ. ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ, ಯಾಕಂದರೆ ಟೀಮಲ್ಲಿ ಅಭಿಷೇಕ್ ಶರ್ಮಾ ಇದ್ದಾನೆ, ಸಂಜು ಸ್ಯಾಮ್ಸನ್ ಇದ್ದಾನೆ. ಆದರೆ ಮತ್ತು ನಮ್ಮ ಸೀನಿಯರ್ಸ್ನ ಮಿಸ್ ಮಾಡ್ಕೊತೀನಿ, ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಎಲ್ಲ. ಬಾಲಿಂಗ್ ಕಂಟ್ರೋಲ್, ಬಾಲಿಂಗ್ ಲೈನಪ್ಪಲ್ಲಿ ಹರ್ಷಿತ್ ರಾಣಾ ನೋಡ್ಕೊತಾನೆ. ಆಮೇಲೆ ಸ್ಪಿನ್ನರ್ಸಲ್ಲಿ ಇವನು ವರುಣ್ ಚಕ್ರವರ್ತಿ, ನಮ್ಮ ಬೀದರ್ ಅವರು. ಆಮೇಲೆ ಅಷ್ಟೇ, ಓವರ್ ಆಲ್ ಟೀಮ್ ಚೆನ್ನಾಗಿದೆ. ಫಿನಿಶಿಂಗ್ಗೆ ಹಾರ್ದಿಕ್ ಪಾಂಡ್ಯ ಇದ್ದಾರೆ, ಪವರ್ ಹಿಟ್ಟಿಂಗ್ಗೆ. ಈ ಸತಿ ಕಪ್ ಗೆಲ್ತೀವಿ ಅನ್ಕೊತೀನಿ. ಏನು ಹೇಳ್ತೀವಿ ಬಿಡ? ನನಗೇನಂದರೆ ಇವಾಗ ಟೀಮ್ ನನಗಷ್ಟು ಇದಾಗಲಿಲ್ಲ, ಯಾಕಂದರೆ ಸೀನಿಯರ್ಸ್ ಪ್ಲೇಯರ್ಸ್ ತುಂಬ ಮಿಸ್ ಮಾಡ್ಕೊತೀನಿ. ಅವಾಗಿದ್ದಾಗ ಲೆಜೆಂಡರಿ ಟೀಮು ಅವಾಗ ಯಾವಾಗಲೂ ಚೆನ್ನಾಗಿ ಆಡ್ಬೋದಿತ್ತು, ಆದರೆ ಇವಾಗ ನಂಗೆ ಅಷ್ಟು ಓಕೆ ಅನಿಸಿದೆ ಟೀಮು. ನಂಗೆ ಇಷ್ಟ ಇದೆ ಅಂದರೆ ಬರೀ ಅಭಿಷೇಕ್ ಶರ್ಮಾ, ಹಾರ್ದಿಕ್ ಪಾಂಡ್ಯ, ಸಂಜು ಸ್ಯಾಮ್ಸನ್, ಯಾಕಂದರೆ ಇವ್ರ ಮೇಲೆ ಎಲ್ಲ ಡಿಪೆಂಡ್ ಆಗಿದೆ ಫುಲ್ ಟೀಮು. ನಂಗೆ ನಂಗೆ ಯಾಕೋ 50-50 ಚಾನ್ಸ್ ಇದೆ ಗೆಲ್ಲು ಅಂತ ಅನಿಸ್ತಿದೆ. ಬ್ಯಾಟ್ಸ್ಮನ್ಗಳು ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ರೆ ಯಾವುದೇ ಕಷ್ಟ ಆಗಲ್ಲ ಅಂತ. ನನಗೂ ಅದೇ ಅನಿಸ್ತಿದೆ. ಅಭಿಷೇಕ್ ಶರ್ಮಾ, ಹಾರ್ದಿಕ್ ಪಾಂಡ್ಯ ಇವರೆಲ್ಲ ಯಾರು ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ. ನಂಗೆ ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಇವರು ಚೆನ್ನಾಗಿದ್ರೆ ಜಾಸ್ತಿ ಸ್ಕೋರ್ ಮಾಡ್ಬೋದು, ಗೆಲ್ಬೋದು, ಮತ್ತು ಹೈ ಸ್ಕೋರ್ ಮಾಡಿ. ಆದರೆ ಅಷ್ಟು ಪರ್ಫಾರ್ಮಲ್ಲಿ ಇಲ್ಲ ಯಾರು ಇವಾಗ. ನಂಗೆ ಯಾಕೋ 50-50 ಚಾನ್ಸ್ ಅನಿಸಿದೆ ಗೆಲ್ಲೋದು. ಶ್ರೇಯಾಂಕ್. ಟೀಮ್ ಇಂಡಿಯಾ ನಿನ್ನೆ ಸೆಲೆಕ್ಷನ್ ಆಗಿದೆ, ಅದರಲ್ಲಿ ಒಂದಷ್ಟು ಜನನ ಕೈ ಬಿಟ್ಟಿದ್ದಾರೆ. ಅಂದರೆ ಪರ್ಫಾರ್ಮೆನ್ಸ್ ಇಲ್ಲದಂತಹ ಕಾರಣದಿಂದಾಗಿ ಶುಭ್ಮನ್ ಗಿಲ್ ಆಗ್ಬೋದು, ಇಂಜೂರ್ಡ್ ಆಗಿರುವಂಥ ಶ್ರೇಯಸ್ ಅಯ್ಯರ್ ಆಗ್ಬೋದು, ಜೊತೆಗೆ KL ರಾಹುಲ್ ಅವರು ಕೂಡ ಕೈ ಬಿಡುವಂಥ ಕೆಲಸ ಆಗಿದೆ. ಇದೇ ಸಂಬಂಧಪಟ್ಟಾಗೆ ನಮ್ಮ ಬೆಂಗಳೂರಿನಲ್ಲಿರುವಂತಹ ಪ್ರತಿಭಾನ್ವಿತ ಕ್ರಿಕೆಟರ್ ಆಡುವಂತಹ ಆ ಆಟಗಾರರು ಜೊತೆಗೆ ಸಣ್ಣ ಸಣ್ಣ ಈಗ ದಾಪುಗಾಲಿಗೆ ಇಡ್ತಿರುವಂತಹ ಮಕ್ಕಳೆಲ್ಲರೂ ಕೂಡ ಒಂದಷ್ಟು ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತಾ ಇದ್ರು. ಅವರು ಒಂದಷ್ಟು ಅಭಿಪ್ರಾಯಗಳ ಜೊತೆಗೆ ತಪ್ಪು ಸರಿಗಳನ್ನು ಹೇಳ್ತಾ ಇದ್ರು.
ಶುಭ್ಮನ್ ಗಿಲ್ಲು ಸೇರಿದಂತೆ KL ರಾಹುಲ್ ಆಗ್ಬೋದು, ಜೊತೆಗೆ 2024 ಅವಧಿಯಲ್ಲಿದ್ದಂಥ ಹಿಟ್ಟರ್ಗಳು, ಜೊತೆಗೆ ಹಿರಿಯ ಆಟಗಾರರೇನಿದ್ರು ರೋಹಿತ್ ಶರ್ಮಾ ಆಗ್ಬೋದು, ಕೊಹ್ಲಿ ಆಗ್ಬೋದು, ಅವರೆಲ್ಲರನ್ನೂ ಕೂಡ ಮಿಸ್ ಮಾಡ್ಕೊಳ್ತಿದ್ದೇವೆ. ಅವರು ಇದ್ದಿದ್ರೆ ಈ ಸಲವೂ ಕೂಡ ನಮ್ಮದೇ ಕಪ್ ಆಗ್ತಿತ್ತು ಅನ್ನುವಂಥ ನಿಟ್ಟಿನಲ್ಲಿ ಹೋಪನ್ನು ನಮ್ಮ ಜೊತೆಗೆ ಹಂಚ್ಕೊಳ್ಳುವಂಥ ಕೆಲಸ ಆಗ್ತಾಯಿದ್ರು. ಆದರೂ ಕೂಡ ಈಗ ಸೆಲೆಕ್ಷನ್ ಮಾಡಿರುವಂಥ ಟೀಮ್ ಕೂಡ ಅದ್ಭುತವಾದಂತಹ ಟೀಮ್ ಇದೆ. ಓಪನರ್ಗಳಾಗ್ಬೋದು, ಮಿಡ್ಲ್ ಆರ್ಡರ್ಗಳಾಗ್ಬೋದು, ಸ್ಪಿನ್ನಲ್ಲಾಗ್ಬೋದು, ಫಾಸ್ಟ್ ಬೌಲಿಂಗ್ ಆಗ್ಬೋದು, ಎಲ್ಲವೂ ಕೂಡ ಅದ್ಭುತವಾದಂಥ ಆಟಗಾರರೇ ಇದ್ದಾರೆ. ಆದರೆ ಎಕ್ಸ್ಪೀರಿಯನ್ಸ್ ಲೆವೆಲಲ್ಲಿ ಕೊಂಚ ಕಡಿಮೆ ಪ್ರಮಾಣದ ಒಂದು ಪರ್ಫಾರ್ಮೆನ್ಸ್ ಕೊಡುವಂಥವ್ರು ಇದ್ದಾರೆ, ಎಕ್ಸ್ಪೀರಿಯನ್ಸ್ ಕಡಿಮೆ ಇರುವಂಥವ್ರು ಇದ್ದಾರೆ. ಅದರಲ್ಲಿ ಬೌಲರ್ಗಳ ವಿಚಾರದಲ್ಲಿ ಎಕ್ಸ್ಪೀರಿಯನ್ಸ್ ಇರುವಂಥ ಜಸ್ಪ್ರೀತ್ ಬೂಮ್ರಾ ಅವರು ಅವರ ಸಾರಥ್ಯದಲ್ಲಿ ಆಟಗಾರನನ್ನು ಆಡುವಂಥ ಸಂದರ್ಭದಲ್ಲಿ ಆಡಿಸ್ಕೊಳ್ತಾ ಹೋದರೆ, ಅವರಿಗೆ ಸರಿ ತಪ್ಪುಗಳನ್ನು ಹೇಳ್ತಾ ಹೋದರೆ ಖಂಡಿತವಾಗೂ ಕೂಡ ಈ ಬಾರಿಯೂ ಕೂಡ 2026 T20 ವರ್ಲ್ಡ್ ಕಪ್ಪನ್ನು ಕೂಡ ನಮ್ಮ ಟೀಮ್ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಎನ್ನುವಂಥ ವಿಶ್ವಾಸವನ್ನು ಸದ್ಯಕ್ಕೆ ಅವರ ಅಭಿಪ್ರಾಯಗಳ ಮೂಲಕವಾಗಿ ಇಲ್ಲಿ ಅಂದರೆ ಸದ್ಯಕ್ಕೆ ನಾನೀಗ ಏನು ಮಲ್ಲೇಶ್ವರಂ ಆಟದ ಮೈದಾನದಲ್ಲಿದ್ದೇನೆ, ಇಲ್ಲಿದ್ದಂತಹ ಆಟಗಾರರು ಮಕ್ಕಳೆಲ್ಲರೂ ಕೂಡ ತಮ್ಮ ಅಭಿಪ್ರಾಯಗಳನ್ನು ಹೊರಗಾಕುವಂಥ ಕೆಲಸವನ್ನು ಕೂಡ ಒಟ್ಟಾರೆಯಾಗಿ ಮಾಡಿರುವಂಥದ್ದು. ಜೊತೆಗೆ ಶುಭಾಶಯಗಳನ್ನು ಕೂಡ ಆಲ್ ದಿ ಬೆಸ್ಟ್ ಅನ್ನು ಕೂಡ ಹೇಳ್ತಾ ಇದ್ದಾರೆ. ಟೀಮ್ ಇಂಡಿಯಾ ಗೆದ್ದು ಬರಲಿ ಎನ್ನುವಂಥ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಿದ್ದಾರೆ. ಇದಿಷ್ಟು ಸದ್ಯಕ್ಕೆ ಟೀಮ್ ಇಂಡಿಯಾ ಸೆಲೆಕ್ಷನ್ ಆಗಿರುವಂಥ ವಿಚಾರವಾಗಿ ಅಭಿಪ್ರಾಯಗಳ ಜೊತೆಗೆ ಆಟಗಾರರ ಅಭಿಪ್ರಾಯಗಳು ಏನಿದ್ದಾವೆ ಎನ್ನುವಂಥ ನಿಟ್ಟಿನಲ್ಲಿ ನಾನು ಇವತ್ತು ನಿಮಗೆ ತಲುಪಿಸುವಂಥ ಕೆಲಸವನ್ನು ಒಟ್ಟಾರೆಯಾಗಿ ಮಾಡಿದ್ದೇನೆ. ಕ್ಯಾಮ್ರಾ ಪರ್ಸನ್ ಶಂಕರ್ ರಾವ್ ಜೊತೆ ಮಂಜುನಾಥ್ ಹೊಸಳ್ಳಿ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.